ಏನು ಈಗ 25ನೇ ತಾರೀಕು ನಾವು ಒಳ ಮೀಸಲಾತಿ ಏನು ಈಗ ಹಳೆ ಪದ್ಧತಿ ಏನಾಯಿತು ಅದನ್ನೇ ಮುಂದುವರಿಸಬೇಕು ಅಂತೇಳಿ ನಾವು ಕೈಗೊಂಡಿರುವ ಒಂದು ಹೋರಾಟಕ್ಕೆ ಈ ಪೂರ್ವಭಾವಿ ಸಭೆಗೆ ಬಂದು ಎಲ್ಲ ಸೇರಿಕೊಂಡು ಏನು ಮಾಡ್ತಾಯಿದ್ದೀವಿ ಇವಾಗ. ನಮ್ಮದು ಹಿಂದೆ ಏನಿತ್ತು 15+3 ಅದನ್ನೇ ಮುಂದುವರಿಸ್ಬೇಕು. ಆಮೇಲೆ ನಾಗಮೋಹನ್ ದಾಸ್ ಅವ್ರದ್ದು ಏನು ವರದಿ ಇದೆ ಅವ್ರದ್ದು ನಮ್ಮ ಒಳ ಮೀಸಲಾತಿ ಬಗ್ಗೆ ಅವೈಜ್ಞಾನಿಕವಾಗಿ ಕೂಡಿದ್ದು ಅದನ್ನು ಸಾರಾಸಟ್ಟಾಗಿ ಅದನ್ನು ತಿರಸ್ಕರಿಸ್ತಾ ಹೊಸದಾಗಿ ಏನು ಮಾಡಿದ್ರು ಮೊನ್ನೆ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದ್ದಾರೆ 17% ನಮಗೆ ಮತ್ತು 7% ST ಗೆ ಅಂತ ಮಾಡಿದ್ದಾರೆ. ಅದನ್ನೇ ಯಥಾವತ್ತಾಗಿ ಮಾಡಬೇಕಾಗಿತ್ತು. ಆ ಸುಪ್ರೀಂ ಕೋರ್ಟಲ್ಲಿ ಇರೋದ್ರಿಂದ ಇವಾಗ ಏನು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಂದಿರೋದ್ರಿಂದ ನಾವೇನು ಮಾಡಬೇಕು, ಈಗ ಮತ್ತೆ ಹಳೇದನ್ನೇ ಜಾರಿ ಮಾಡಬೇಕಂತ ನಾವು ಇದು ಮಾಡ್ತಾಯಿದ್ದೀವಿ. ನಮ್ಮ ಎಡಗೈ ಸಮುದಾಯದವರು ಅವ್ರೇನು ಮಾಡ್ತಿದ್ದಾರೆ, ಇಲ್ಲ ಇವಾಗ ಏನು ನಾಗಮೋಹನ್ ದಾಸ್ ಅವ್ರದ್ದು ಏನಿದೆ ಅದು ವರದಿ ಇದ್ರದ್ದು ಜಾತಿ ಸಮೀಕ್ಷೆ ಅದನ್ನೇ ಮಾಡಿ ಅಂತ ಒಂದು ಅಟಕ್ಕೆ ಬಿದ್ದಿದ್ದಾರೆ. ಅದನ್ನು ಮಾಡೋದು ಬೇಡ. ಯಾಕಂದರೆ ಎರಡೂ ಸಮುದಾಯಗಳು ಒಂದೇ, ಎಡಗೈ ಬಲಗೈ ಎರಡೂ ಶೋಷಣೆಗೆ ಒಳಗಾಗಿ ಸುಮಾರು ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಗಾಗಿರೋಂಥ ಸಮುದಾಯಗಳು. ಈ ಸಮುದಾಯಕ್ಕೆ ಒಂದು ಸಮುದಾಯಕ್ಕೆ ನ್ಯಾಯ ಸಿಗಬೇಕು, ಇನ್ನೊಂದು ಸಮುದಾಯಕ್ಕೆ ಅನ್ಯಾಯ ಆಗಬೇಕಂತ ನಮ್ಮ ಮನಸ್ಸಲ್ಲಿಲ್ಲ. ಎರಡೂ ಸಮುದಾಯಕ್ಕೆ ಸಮಾನವಾಗಿ ನ್ಯಾಯ ಬೇಕು. ಆಗ ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರ ಅದೊಂದು ಇದು ಮಾಡಿದ್ರು. ಒಳ ಮೀಸಲಾತಿ ಬಗ್ಗೆ ಇನ್ನೊಂದು ಮತ್ತೆ ಬೇರೆ ಥರ ಒಂದು ಮಾಡಿದ್ರು. ಅದು ಸ್ಪೋರ್ಟಲ್ಲಿ ಕೇಸ್ ಇರೋದ್ರಿಂದ ಮತ್ತೆ ಅದನ್ನು ಮಾಡೋಕ್ಕಾಗಲ್ಲ. ಹೀಗಾಗಿ ನಾಗಮೋಹನ್ ದಾಸ್ ಅವ್ರು ಮಾಡೋಕ್ಕೆ ಹೋದರೆ ನಮ್ಮ ಸಮುದಾಯಕ್ಕೆ ತೀರಾ ಅನ್ಯಾಯ ಆಗುತ್ತೆ. ಅದು ರೋಸ್ಟರ್ ಬಿಂದು ಅಂತ ಮಾಡಿರೋದ್ರಿಂದ ನಮಗೆ ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟು ನಮ್ಮ ಜನಾಂಗದವರು ಏನೇ ಒಂದು ಸರ್ಕಾರಿ ಕೆಲಸ ಸಿಗೋದಕ್ಕೆ ಮತ್ತೊಂದು ಇನ್ನೇನೋ ಮಾಡೋದಕ್ಕೆ ಭಾರಿ ಕಷ್ಟ ಆಗ್ತೈತೆ. ಅವ್ರಿಗೂ ನಾವು ಎಷ್ಟು ಶೋಷಣೆಗೆ ಒಳಗಾಗಿದ್ವಿ ಅವರು ಅಷ್ಟೇ ಶೋಷಣೆಗೆ ಒಳಗಾಗವ್ರೆ. ಅವ್ರಿಗೂ ಈಕ್ವಲ್ ಬೇಕು, ಬೇಡ ಅಂತ ಹೇಳಲಿಲ್ಲ. ನಾವು ಯಾವತ್ತೂ ಅವ್ರಿಗೆ ತುಳಿದು ನಮ್ಗೆ ಕೊಡಿ ಅಂತ ಯಾವತ್ತೂ ಕೇಳಲಿಲ್ಲ. ನಮ್ಮವ್ರು ಸ್ವಲ್ಪ ಓದ್ಕೊಂಡಿದ್ದಾರೆ, ಅವರು ಓದ್ಕೊಂಡು ಮೇಲೆ ಬಂದು ಮಾಡಿಕೊಂಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಹಾಗಾಗಿ ನಮ್ಮ ನಾಗಮೋಹನ್ ದಾಸ್ ಅವರು ವರದಿನ ನಾವು ಇದರಲ್ಲಿ ಸಾರಾಸಟ್ಟಾಗಿ ವಿರೋಧ ಮಾಡ್ತಿದ್ದೀವಿ. ಅದಕ್ಕೆ ನಮ್ಮ ರಾಜ್ಯದ ನಾಯಕರೆಲ್ಲರೂ, ನಮ್ಮ ವಾಣಿ ಮೇಡಮ್ ಆಗಿರ್ಬೋದು, ನಮ್ಮ ಇವರು ಯಾರೋ ಸಿದ್ದಯ್ಯವರು ಮತ್ತು ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಇವ್ರ ನೇತೃತ್ವದಲ್ಲಿ 25ನೇ ತಾರೀಕು ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಮ್ಮ ಜನಾಂಗದ ಎಲ್ಲರೂ ಬಂದು ಅದಕ್ಕೆ ಸಹಕರಿಸಿ ಈ ಒಂದು ನಾಗಮೋಹನ್ ದಾಸ್ ಅವರು ಏನು ಒಳ ಮೀಸಲಾತಿ ಕೊಟ್ಟಿದ್ದಾರೆ ಅದನ್ನು ವಿರೋಧ ಮಾಡ್ತಾ ನಮಗೆ ನ್ಯಾಯ ಸಿಗಬೇಕು, ಯಥಾವತ್ತಾಗಿ ಏನೈತೆ ಹಳೆ ಪದ್ಧತಿನೇ ಮುಂದುವರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀವಿ. ನಾಗಮೋಹನ್ ದಾಸ್ ವರದಿ ಏನು ಮಾಡಿದ್ದಾರೆ ನಮ್ಮ ಒಳ ಮೀಸಲಾತಿ ಬಗ್ಗೆ, ಈ ಒಳ ಮೀಸಲಾತಿ ಅನ್ನೋದು ಒಂದು ಏನು ನಮಗೆ ಕ್ರೂರವಾಗಿ ನಮ್ಮ ಪೀಳಿಗೆ ನಮ್ಮ ಸಮುದಾಯವನ್ನು ಒಡೆಯುವಂಥ ಕೆಲಸಗಳನ್ನು ನಮ್ಮ ಒಳ ಮೀಸಲಾತಿ ಇದು ನಾಗಮೋಹನ್ ದಾಸ್ ವರದಿನಲ್ಲಿ ಕಂಡು ಬಂದಿದೆ. ನಾಗಮೋಹನ್ ದಾಸ್ ವರದಿನಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಬಲಗೈ ಸಮುದಾಯದ ಜನಸಂಖ್ಯೆನ ವ್ಯತ್ಯಾಸಗಳಾಗಿದೆ. ಎಲ್ಲ ಡಿಸ್ಟಿಕ್ನಲ್ಲೂ ನಮ್ಮ ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ನಲ್ಲಿ ಕೇವಲ 16,000 ಜನ ತೋರಿಸಿದ್ದಾರೆ. ಸೊ ಹಾಗಾಗಿ ಎಲ್ಲ ಡಿಸ್ಟಿಕ್ನಲ್ಲೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ನಾಗಮೋಹನ್ ದಾಸ್ ವರದಿ ಬಲಗೈ ಸಮುದಾಯಕ್ಕೆ ನುಂಗಲಾರದಾಗಿ ಪರಿಣಮಿಸಿದೆ. ಆದ್ದರಿಂದ ಇದನ್ನು ಸಾರಾಸಗಟಾಗಿ ನಮ್ಮ ಮಂಜುವರು ಹೇಳ್ದಂಗೆ ತಿರಸ್ಕಾರ ಮಾಡಿ ಹಳೆ ಪದ್ಧತಿ ಏನಿದೆ ಅದನ್ನು ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಾವು ಒತ್ತಾಯ ಎಲ್ಲ ಜಿಲ್ಲೆಗಳಿಂದ ಕರ್ನಾಟಕ ರಾಜ್ಯದಂಥ ಎಲ್ಲ ಜಿಲ್ಲೆಗಳನ್ನು ನಾವು ಮಾಡ್ತಾಯಿದ್ದೀವಿ, ಮಂಡಿಸಿದ್ದು ಕರ್ನಾಟಕ ಸರ್ಕಾರಕ್ಕೆ. ಸೊ ಹಾಗಾಗಿ ಇದು ಬೆಂಗಳೂರು ಗ್ರಾಮಾಂತರದಲ್ಲಿ ಇದು ಒಂದು ಭಾಗ ಆಗಿರೋದ್ರಿಂದ, ದೊಡ್ಡಬಳ್ಳಾಪುರದ್ದು ಕೂಡ ಒಂದು ಭಾಗ ಆಗಿರೋದ್ರಿಂದ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ 25ನೇ ತಾರೀಕು ಏನಿದೆ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಆದೇಶದ ಮೇರೆಗೆ ಮತ್ತು ನಮ್ಮ ವಾಣಿ ಶಿವರಾಮ್ ಅವರ ಆದೇಶದ ಮೇರೆಗೆ ಏನು ನಡೀತಾ ಇದೆ, ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಒಂದು 2,000 ಜನ ಹೋಗಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು 30-40 ಬಸ್ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಸಾರಾಸಗಟಾಗಿ ಒಂದು 10,000 ಜನ ಹೋಗಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ತಾವೆಲ್ಲನೂ ಕೂಡ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇದರ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಹೇಳಿದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ವರದಿನ ನಾವು ಜಾರಿ ಮಾಡಿದ್ರೆ, ಕರ್ನಾಟಕ ಸರ್ಕಾರ ಏನಾದರೂ ಜಾರಿ ಮಾಡಿದ್ರೆ ನಮ್ಮ ಬಲಗೈ ಸಮುದಾಯಕ್ಕೆ 30-35 ವರ್ಷ ನಮ್ಮ ಮಕ್ಕಳಿಗೆ ನಮ್ಮ ಪೀಳಿಗೆಗೆ ಅನಾನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಮನವರಿಕೆ ಆಗಿದೆ.
ಸೊ ಹಾಗಾಗಿ ನಾವೆಲ್ಲ ಎಚ್ಚೆತ್ಕೊಂಡು ನಾವು ಈ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಪ್ರತಿಯೊಂದು ಮನೆಗೂ ಕೂಡ 2 ರಿಂದ 3 ಜನ ಹೊರಡಬೇಕು. ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಎಲ್ಲ ಸೇರಿ, ವಿದ್ಯಾವಂತರು ಎಲ್ಲ ಸೇರಿ ಹೊರಡಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ಸೊ ಹಾಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಅವತ್ತು 25ನೇ ತಾರೀಕು ಪ್ರತಿಯೊಂದು ಹಳ್ಳಿನಲ್ಲಿ ಕೂಡ ಹಳ್ಳಿನೂ ಏನು ನಾವು ಛಲವಾದಿ ಬಂಧುಗಳೇನಿದ್ದೀವಿ ಪ್ರತಿಯೊಬ್ಬರೂ ಕೂಡ ಎಲ್ಲ ವೈಯಕ್ತಿಕ ಪ್ರತಿಷ್ಠೆಗಳನ್ನು ಬಿಟ್ಟು ಎಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಗ್ಗಟ್ಟಾಗಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾವು ಒಂದು 2 ರಿಂದ 3 ಸಾವಿರ ಜನ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಆ ಬಸ್ಸುಗಳ ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ. ಆಮೇಲೆ ತಿಂಡಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ಒಂದು ಹೆಣ್ಮಕ್ಳಿಗೆ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬಿಡಬೇಕು ಅನ್ನೋದು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಕಂಟ್ರೋಲ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ದಯವಿಟ್ಟು ಎಲ್ಲ ಸ್ಪಂದಿಸಿದ್ದಕ್ಕೆ ನನಗೆ ಧನ್ಯವಾದಗಳು. ಕರೆಕ್ಟ್. ನಾಗಮೋಹನ್ ದಾಸ್ ವರದಿ ರಚನೆ ಮಾಡುವಾಗ ನಮ್ಮ ಬಲಗೈ ಸಮುದಾಯದವ್ರನ್ನ ಯಾರೂ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿಲ್ಲ. ಬಲಗೈ ಸಮುದಾಯನ ಯಾರೂ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿಲ್ಲ. ಸೊ ವರದಿ ರಚನೆ ಮಾಡಿ ಸರ್ಕಾರನೇ ಇರ್ಬೋದು, ಆದರೆ ವರದಿ ಅಪ್ರೂವ್ ಮಾಡಿ ಸರ್ಕಾರ ಇರ್ಬೋದು, ಆದರೆ ರಚನೆ ಮಾಡುವಾಗ ಯಾವುದೇ ಕಾರಣಕ್ಕೂ ನಮ್ಮ ಬಲಗೈ ಜಾತಿನ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿಲ್ಲ. ಸೊ ಹಾಗಾಗಿ ಆ ವರದಿನೇ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಇದ್ರ ವಿರುದ್ಧವಾಗಿ ನಮ್ಮ ಹೋರಾಟ. ನಮ್ಮ ಸಮುದಾಯಕ್ಕೆ ಯಾರು ಮಾದೇವಪ್ಪನವರು ಇದ್ದಾರೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ, ಇವ್ರನ್ನ ನಮ್ಮ ಎಡಗೈ ನಾವಿಬ್ಬರೂ ಕೂಡ ಸಾಮರಸ್ಯದಿಂದ ಇದ್ವಿ. ಎಲ್ಲರೂ ನಮ್ಮ ಎಡಗೈ ಸಮುದಾಯದವರು ಮತ್ತು ಬಲಗೈ ಸಮುದಾಯದವರು ಇಬ್ಬರು ಕೂಡ ಅಣ್ಣ ತಮ್ಮಂದಿರಂತೆ ಜೀವನ ಮಾಡ್ತಾ ಇದ್ವಿ. ಈ ವರದಿಯಿಂದ ನಾವು ಕಿತ್ತಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಸೊ ಹಾಗಾಗಿ ನಾವೆಲ್ಲನೂ ಕೂಡ ಮೀಸಲಾತಿ ಜಾರಿ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಆದರೆ ರೋಸ್ಟರ್ ಬಿಂದು ಸರಿ ಮಾಡಿ ನಮಗೆ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅಲ್ಲಲ್ಲ, ಈಗ 35 ವರ್ಷಗಳಿಂದ ಬಲಗೈ ಸಮುದಾಯ ಒಳ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸಿಲ್ಲ. ಓಕೆ, ಇದ್ದಕ್ಕಿದ್ದಂಗೆ ಈಗ ಯಾಕೆ ನೀವು ವಿರೋಧ? ಈಗ ನಮ್ದು ವಿರೋಧ ಏನಿಲ್ಲ, ಇಬ್ರು ಅಣ್ಣ ತಮ್ಮಂದಿರಂತಾನೆ ಹೋಗ್ತಾ ಇದ್ದೀವಿ. ಆದರೆ ರೋಸ್ಟರ್ ಬಿಂದುನಲ್ಲಿ ABC ಮಾಡಿದಾರಲ್ಲ, ಹಾಗಾಗಿ ಎ ಮತ್ತು ಎ ಏನು ಮಾಡಿದ್ದಾರೆ ಅದು ಎಡಗೈ ಸಮುದಾಯಕ್ಕೆ ಫಸ್ಟ್ ಪ್ರಿಫರೆನ್ಸ್ ಆಗಿರೋದ್ರಿಂದ, ಬಲಗೈ ಸಮುದಾಯಕ್ಕೆ B ಆಗಿರೋದ್ರಿಂದ ನಮ್ಮ ಮಕ್ಕಳಿಗೆ ನಮ್ಮ ಪೀಳಿಗೆಗೆ 30 ರಿಂದ 35 ವರ್ಷ ಯಾವುದೇ ಕಾರಣಕ್ಕೂ ಉದ್ಯೋಗಗಳು ಸಿಗಲ್ಲ ಅನ್ನೋದೇ ನಮ್ಮ ಒಂದು ವಿರೋಧ. ಅಲ್ಲ, ನೀವು ಹೇಳಿದಾಗೆ ರೋಸ್ಟರ್ ಬಿಂದು ಬಗ್ಗೆ ಚರ್ಚೆ ಮಾಡಬೇಕು ಹೊರತು ರೋಸ್ಟರ್ ಜಾರಿ ಬೇಡ ಅಂತ ಹೇಳೋದು ಅಲ್ಲೇ ಇರೋದಲ್ವ ನಮಗೆ. ಈಗ ನೋಡಿ, ಆ ವರದಿನಲ್ಲಿ ನಾಗಮೋಹನ್ ದಾಸ್ ವರದಿ ಏನಿದೆ ABC ಅಂತ ಮಾಡಿದಾರಲ್ಲ, ಸೊ ಆ ರೋಸ್ಟರ್ ಬಿಂದು ವಿಚಾರದಲ್ಲೇನೆ ನಮ್ದು ಕೊರತೆ ಇರೋದು. ಇವಾಗ ಬೇರೆ ಇನ್ನೇನು ಇಲ್ಲ ನಮಗೆ. ಅದೇ ಥರನೇ ವರದಿ ಮಂಡನೆ ಮಾಡಿಬಿಟ್ರೆ ಬಲಗೈ ಸಮುದಾಯಕ್ಕೆ ತೊಂದರೆ ಆಗುತ್ತಲ್ವಾ, ಅದನ್ನು ಸರಿ ಮಾಡಲಿ. ಅಲ್ಲಿವರೆಗೂ ಮಾಡೋಕ್ಕೆ ಹೋಗ್ಬೇಡಿ. ಈಗಾಗಲೇ ನಾವು ಕೋರ್ಟಲ್ಲಿ ಕೂಡ ದಾವೆ ಹೂಡೋಕ್ಕೆ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಅದು ಬೇರೆ ವಿಚಾರ. ಆದರೆ ಯಾವುದೇ ಕಾರಣಕ್ಕೂ ಈ ಅವೈಜ್ಞಾನಿಕವಾಗಿರೋದನ್ನ ಈ ವರದಿನ ಖಂಡಿಸ್ತೀವಿ ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್, ಇತ್ತೀಚೆಗೆ ಏನು ದಲಿತ CM ಆಗಬೇಕು ಅಂತ ಒಂದು ಚರ್ಚೆ ನಡೀತಿದೆ. ಏನು ದಲಿತರು ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಇದು ಒಂದು ಸರ್ಕಾರದ ತಂತ್ರ. ಈ ಥರ ಒಂದು ಬಲಗೈ ಸಮುದಾಯವನ್ನು ಈ ಥರ ಒಂದು ವಿರೋಧ ಮಾಡೋಕ್ಕೆ ಒಂದು ಕಾರ್ಯತಂತ್ರ, ಅದಕ್ಕೆ ನೀವು ಬಲಿಯಾಗ್ತಾ ಇದ್ದೀರಾ ಅಂತ ಒಂದು ಖಂಡಿತವಾಗೂ ನಿಮ್ಮ ಮಾತು ಒಪ್ಕೊಂತೀನಿ. ಇವತ್ತು ಬಲಗೈ ಸಮುದಾಯದವರು ಆಗಲಿ ಎಡಗೈ ಸಮುದಾಯದವರಾಗಲಿ ಯಾವುದೇ ಕಾರಣಕ್ಕೂ CM ಆಗಬಾರ್ದು ಅನ್ನೋದೇ ಹುನ್ನಾರ. ಯಾಕೆಂದರೆ ಈ ಒಂದು ಬಲಗೈ ಸಮುದಾಯ ಅಲ್ಲ, ನಾನು ದಲಿತ ಸಮುದಾಯ CM ಅಂತ ಹೇಳಿ ದಲಿತ CM ಅಂತ ಹೇಳ್ಬಿಟ್ಟು ಏನೋ ಒಂದು ಕೂಗು ಹೋಗಿದೆ. ಅದಕ್ಕೆ ಸರ್ಕಾರಕ್ಕೆ ಅದು ಕೂಡ ನುಂಗಲಾರು ತುತ್ತಾಗಿದೆ. ಸೊ ಇದರಿಂದ ಒಡಕು ಮಾಡಿಬಿಟ್ರೆ, ಇಬ್ಬರನ್ನು ಒಡಕು ಮಾಡಿಬಿಟ್ರೆ ದಲಿತ CM ಕೇಳಲ್ಲ ಅಂತ ಹೇಳ್ಬಿಟ್ಟು ಅವ್ರ ಉದ್ದೇಶ ಆಗಿರೋದು. ಸರ್ಕಾರ ಒಂದು ಕಾರ್ಯತಂತ್ರ ಮಾಡ್ತಾ ಇದೆ, ಏನು ದಲಿತರನ್ನ ಖಂಡಿತ ಕೇಳ್ತಿರೋದು ನಿಮ್ಮನ್ನ ಸರ್ಕಾರ ಚೂ ಬಿಟ್ಟಿದೆ ಬಲಗೈ ಸಮುದಾಯದವ್ರನ್ನ ಅಂತಿದ್ದಾರೆ. ಬಿಟ್ಟಿಲ್ಲ. ನಮ್ಮನ್ನ ನಾವು ವಿರೋಧ ಮಾಡ್ತಾ ಇರೋದು ನಾಗಮೋಹನ್ ದಾಸ್ ವರದಿ ವಿರುದ್ಧನೇ ನಾವು ಹೋರಾಟ ಮಾಡ್ತಾ ಇರೋದು. ಸರ್ಕಾರ ಯಾವುದೋ ಕೂಡ ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ಹೇಳಲಿಲ್ಲ, ಆಯ್ತಾ. ನಮ್ಮ ಸರ್ಕಾರ ಏನು ದಲಿತ CM ಕೂಗು ಏನು ಹೋಗಿದೆ, ದಲಿತ CM ಆಗ್ತಾ ಇಲ್ಲ. ಇಲ್ಲಿವರೆಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿದ್ರು, ಆಮೇಲೆ ನಮ್ಮ ಪರಮೇಶ್ವರರು ಇದ್ರು, ಆಮೇಲೆ ಮಾದೇವಪ್ಪನವರು ಇದ್ದಾರೆ. ಯಾವುದೇ ಕಾರಣಕ್ಕೂ ಇನ್ಮೇಲೆ ದಲಿತ CM ಆಗಬಾರ್ದು ಅನ್ನೋದು ಉದ್ದೇಶ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾಗಮೋಹನ್ ದಾಸ್ ವರದಿ ವಿರುದ್ಧನೇ ನಾವು ಹೋರಾಟ ಮಾಡ್ತೇವೆ. ಈಗ ಏನಾಗುತ್ತೆ, ಈ ಜಾತಿ ಗಣತಿ ಆಗುವಾಗ ಏನು ಎಡಗೈ ಸಮುದಾಯ ಜನರಲ್ಲಿ ಜಾಗೃತಿ ಮೂಡಿಸಿದ್ರು, ಎಲ್ಲರೂ ಕೂಡ ಮಾದಿಗ ಅಥವಾ ಮಾದಿಗ ಸಂಬಂಧಿತ ಜಾತಿಗಳೇ ಬರ್ಸ್ಬೇಕಂತ ಹೇಳಿದ್ರು. ಆದರೆ ಬಲಗೈ ಸಮುದಾಯದ ಯಾವುದೇ MLA ಆಗಲಿ ಸಚಿವರಾಗಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿಲ್ಲ. ನಿಮ್ಮಲ್ಲಾಗಿರೋ ತಪ್ಪನ್ನ ಈಗ ಯಾಕೆ ಒಳ ಮೀಸಲಾತಿ ಜಾರಿ ಮಾಡೋವಾಗ ಯಾಕೆ ಅಡ್ಡ ಬರ್ತಾ ಇದ್ದೀರಾ ಅಂತ ಈಗಾಗಲೇ ಹೇಳಿದ್ದೀವಿ.
ನಾವು ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು. ಬಲಗೈ ಸಮುದಾಯ ಜನಸಂಖ್ಯೆ ಗಣತಿ ಮಾಡುವಾಗ ಕಡಿಮೆ ಬರ್ತದೆ. ಅದಕ್ಕೆ ಕಾರಣ ನಿಮ್ಮದೇ ಸಮುದಾಯದ ಮುಖಂಡರು ಸಮುದಾಯದಲ್ಲಿ ಜಾಗೃತಿ ಮೂಡಿಸಲಿಲ್ಲ, ವರದಿ ಸರಿಯಾಗಿ ಮಾಡಿಲ್ಲ. ವರದಿನ ಅಂಕಿಅಂಶಗಳು 56 ವಿದ್ಯಾರ್ಥಿಗಳು ಅಷ್ಟೇ. ಸರ್, ಒಟ್ಟಾರೆ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕ. ಸುಮಾರು 8 ಲಕ್ಷ ಜನಸಂಖ್ಯೆ ಏನು ಬಲಗೈ ಸಮುದಾಯ ಇದೆ, ಛಲವಾದಿ ಮಹಾಸಭಾ ಅವರನ್ನು ಯಾವುದೇ ಲೀಸ್ಟಲ್ಲಿ ಸೇರಿಸ್ತೀರಾ, ಛಲವಾದಿ ಮಹಾಸಭಾ ಲೀಸ್ಟಲ್ಲಿ ಸೇರಿಸ್ತೀರಾ, ಬಲಗೈ ಜಾತಿಗೆ ಸೇರಿಸ್ತೀರಾ, ನಮ್ಮ ಜನಾಂಗದವ್ರನ್ನ ನಮ್ಮ ಸೋದರ ಬಳಗ ಜಾತಿಗೆ ಸೇರಿಸಿದ್ದಾರೆ. ನಮ್ಮದು ಜನಸಂಖ್ಯೆ 5,20,000. ನಮ್ಮದು ಬಲಗೈ ಸಮಾಜದ ಜನಸಂಖ್ಯೆ ಕಡಿಮೆ ಇದೆ ಅಂತೇಳಿ ಅವೈಜ್ಞಾನಿಕವಾಗಿ ನಮ್ಮ ನಾಗಮೋಹನ್ ದಾಸ್ ಅವರು ಅವರದೇ ಆದಂಥ ಟಚಬಲ್ ಏನಂತೀರ ಆ ಜಾತಿನ ಸೇರಿಕೊಂಡು ರಚನೆ ಮಾಡಿ ನಮ್ಮನ್ನು ಉದ್ದೇಶಪೂರ್ವಕವಾಗಿ ಕಡೆಗಣಿಸಿದ್ದಾರೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಈಗ ನಾಗಮೋಹನ್ ದಾಸ್ ಏನು ವರದಿ ಇದೆ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಮತ್ತೆ ಮರು ಪರಿಶೀಲನೆ ಮಾಡಿ ಗಣನೆ ತೆಗೆದುಕೊಂಡು ಸರ್ಕಾರ ಒಳ ಮೀಸಲಾತಿ ಏನು ಜನಸಂಖ್ಯೆ ಆಧಾರಿತವಾಗಿ ಜಾರಿ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯಪೂರ್ವಕವಾಗಿ ಅವರಿಗೆ ನಾವು ಸರ್ಕಾರಕ್ಕೆ ಒತ್ತಡವನ್ನು ಏರ್ತಾ ಇದ್ದೀವಿ. ತಾರೀಕು 25ನೇ ತಾರೀಕು